ಕೇಳ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ವರ್ಡಲ್ಲಿ ನಾನು ಹೇಳ್ತೀನಿ. ಸೊ ನಾವೆಲ್ಲರೂ ಅಂದರೆ ವಿಧವಾದ ಉದ್ಯಮದಿಂದ ಬಂದು ಇಲ್ಲಿ ಕೂತಿದ್ದೀವಿ. ಆರ್ಟಿಸ್ಟ್ ಆಗಿರ್ಬೋದು, ಆಲ್ರೆಡಿ ಸೀನಿಯರ್ ನಮ್ಮ ಈಶಾನಿ ಮೇಡಮ್ ಆಗಲಿ, ಸಾನ್ಯಾ ಅಯ್ಯರ್ ಆಗಲಿ, ಎಲ್ಲರೂ ಬಂದಿದ್ದೀರಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣದ ಎತ್ತ ಸಂಬಂಧವಯ್ಯ, ದೂರದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಯ ಬಂದವಯ್ಯ. ನಮ್ಮೆಲ್ಲರ ಬಂಧನೆ ಹಾಗೇನೆ. ಜಟಿಲ ಕಾನನದ ಕುಟಿಲ ತ್ವರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೇ ನನ್ನ ಸಂಪಿಗೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಟ್ಟಿಲ್ಲ ಮೇಡಮ್, ಪರ್ಮಿಷನ್ ತಗೊಂಡು ಮಾಡಬೇಕು. ಇದು ನನ್ನ ಪ್ಯಾಷನಿಗೆ ಮಾಡ್ತಾ ಇರೋದು. ಸುಮಾರು ಚಿಕ್ಕವರು ಇದ್ದಾಗಿದ್ದನು ನನಗೊಂದು ಆಸೆ ಅನ್ನೋದಿತ್ತು, ಬಟ್ ನನಗೊಂದು ಬೇಸಿಕ್ ಅನ್ನೋದು ಇರಲಿಲ್ಲ. ಸೊ ನನ್ನ ಇಲಾಖೆ ನನಗೀಗೆಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ನನಗೊಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಗಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ರುದ್ರಣ್ಣ ಆಗಿರಲಿ ಆ್ಯಂಡ್ ನಮ್ಮ ವರ್ಧನ್ ಸರ್ ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಸ್ಕ್ರಿಪ್ಟ್ಗಳಲ್ಲಿ ಕೂತಿದ್ದೀವಿ ನಾನು, ಗಿರಿಯಣ್ಣ ಎಲ್ಲ. ಭಾಳ ವರ್ಷದ ಕನಸಿದು ಇವತ್ತು ನನಸಾಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಸಿನಿಮಾ ಸಂಪಿಗೆ ಮುಹೂರ್ತ ಕಾರ್ಯಕ್ರಮಕ್ಕೆ ಭಾಗಿಯಾಗಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಕುಳಿತಿರತಕ್ಕಂಥ ನಿರ್ಮಾಪಕರಾದಂಥ ರುದ್ರಕುಮಾರ್ ಅವರೇ, ನಾಯಕ ನಟರಾದಂಥ ವರ್ಧನ್ ಅವರೇ ಹಾಗೂ ನಿರ್ದೇಶಕರಾದಂಥ ಸಹೋದರ ಗಿರಿಗೌಡ್ರೆ, ಇವತ್ತೇನು ಹೊಸ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ನಿಮ್ಮ ಉದ್ದೇಶ ಏನಿದೆ ಅದು ಯಶಸ್ವಿಯಾಗಲಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅನೇಕ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳಿಗೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಜನ ಹೋಗಿ ನೋಡ್ತಿಲ್ಲ ಅಂತಕ್ಕಂಥ ಕೊರಗಿದೆ. ಆದರೆ ನಾನು ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಸಿನಿಮಾವನ್ನು, ಒಳ್ಳೆಯ ಕತೆ ಇರತಕ್ಕಂಥ ಸಿನಿಮಾವನ್ನು ಕನ್ನಡಿಗರು ಯಾವತ್ತೂ ಸೋಲಿಸಲಿಲ್ಲ. ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆಯ ಕತೆಗಳನ್ನು ಹೊತ್ತು ಬರಲಿ. ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಾಯಕ ನಟರುಗಳು ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆಯ ಕಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಕಥೆಗಾರರಿದ್ದಾರೆ. ಅವರೆಲ್ಲರನ್ನ ಹುಡುಕಿ ತರುವಂಥ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡಬೇಕು. ಏನು ಮುಂದುವರಿದ ನಾಯಕ ನಟರುಗಳೇನಿದ್ದಾರೆ ಅವರೆಲ್ಲರೂ ಕನ್ನಡ ಚಿತ್ರರಂಗ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಅವರೆಲ್ಲರೂ ಮಾಡಬೇಕು. ವಿಶೇಷವಾಗಿ ಏನು ಸಂಪಿಗೆ ಚಿತ್ರತಂಡ ಏನಿದೆ ಇವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ.